ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶು. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಇವತ್ತು ಸಿಂಪಲ್ಲಾಗಿ ಒಂದು ಎಕ್ಸಸೈಸ್ ಮಾಡ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ, ನಮ್ಮ ಹತ್ರ ವೆಯ್ಟ್ ಲಾಸ್ ಪೌಡರ್ ತೊಗೊಂಡಿರೋರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ. ನೀವು ಬೆಳಗ್ಗೆ ಎದ್ದಿದ ಕೂಡಲೇ ಜಾಸ್ತಿ ಟೈಮ್ ಏನೂ ಬೇಡ, ಒಂದು 10 to 15 ಮಿನಿಟ್ಸ್ ಯೋಗ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಎಕ್ಸಸೈಸ್ ಅಥವಾ ಒಂದು 10 ಮಿನಿಟ್ಸ್ ವಾಕ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ತೀನಿ. ನಾನು ಈ ರೀತಿ ಕೆಲವೊಮ್ಮೆ ತುಂಬ ಕೆಲಸ ಇದ್ದಾಗ ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ. ಬಟ್ ನಾನು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಯೋಗ ಮತ್ತು ವಾಕ್ ಅಂತೂ ಮಾಡ್ತಾಯಿದ್ದೆ. ವಾಕ್ ಅಂತ ಅಂದರೆ ನಾನು ಮನೆ ಹತ್ರನೇ ವಾಕ್ ಮಾಡ್ತಾಯಿದ್ದೆ. ಒಂದು ಅರ್ಧ ಗಂಟೆ ಅಂತೂ ವಾಕ್ ಇರಲೇಬೇಕಾಗಿರ್ತಿತ್ತು. ಈ ರೀತಿ ಕೆಲವೊಂದು ಈಸಿಯಾಗಿ ಇರುವಂಥ ಎಕ್ಸಸೈಸ್ ಆಗಿರ್ಬೋದು, ಈಸಿಯಾಗಿ ಇರುವಂಥ ಒಂದು ಯೋಗ ಆಗಿರ್ಬೋದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೈಂಡ್ ಕೂಡ ಫ್ರೀ ಆಗುತ್ತೆ, ಹಾಗೆ ನಾವು ಕೂಡ ಆ್ಯಕ್ಟಿವ್ ಆಗ್ತೀವಿ. ಈ ಒಂದು ಡ್ರಿಂಕ್ನ ಅಂದರೆ ಡಿಟಾಕ್ಸ್ ಡ್ರಿಂಕ್ನ ನಾನು ತೋರಿಸ್ಕೊಟ್ಟಿದ್ದೀನಿ. ಯೂಶ್ವಲಿ ಎಲ್ಲರೂ ವರ್ಕಲ್ಲಿರೋದ್ರಿಂದ ಯಾರಿಗೂ ತಕ್ಷಣ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೇ ಒಂದೇ ಸಲ ಮಾಡಿಟ್ಕೊಬೋದು ಈ ಕ್ಯೂಬ್ಸು. ನಾನು ಆಲ್ಮೋಸ್ಟ್ ಎಲ್ಲ ಥರನ ಹಾಕಿ ಇದನ್ನು ಮಾಡಿಟ್ಕೊಂಡಿರೋ ಒಂದು ಡಿಟಾಕ್ಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದಕ್ಕೆ ಚಿಯಾ ಸೀಡ್ಸ್ ಹಾಕಿ ಬೆಳಗ್ಗೆ ನಾನು ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಇದನ್ನು ತೊಗೊತೀನಿ. ಇದಾದಮೇಲೆ ನಾನು ವೆಯ್ಟ್ ಲಾಸ್ ಪೌಡರ್ನ ಕೂಡ ಮಾಡ್ಕೊಂಡು ತೊಗೋತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಹೆಲ್ತಿಗೆ ತುಂಬ ಒಳ್ಳೆಯದು. ಚಿಯಾ ಸೀಡ್ಸ್ನ ನೀವು ಇನ್ಕ್ಲೂಡ್ ಮಾಡಿ, ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 6:30, 7 ಅಷ್ಟರಲ್ಲಿ ಈ ಡ್ರಿಂಕ್ ತೊಗೊಂಡ್ಮೇಲೆ ನಾನು 8 ಗಂಟೆ ಒಳಗಡೆ ವೆಯ್ಟ್ ಲಾಸ್ ಡ್ರಿಂಕ್ನು ಕೂಡ ತೊಗೊತೀನಿ. ನೀವು ಅಷ್ಟೇ ವೆಯ್ಟ್ ಲಾಸ್ ಡ್ರಿಂಕ್ನ 7 ಗಂಟೆ 7:30 ಒಳಗಡೆ ತೊಗೊಂಡಷ್ಟು ಒಳ್ಳೆಯದು, ಬೇಗ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ಈಗ ನಾನು ವೆಯ್ಟ್ ಲಾಸ್ ಪೌಡರ್ನು ಕೂಡ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಆರ್ಡರ್ಸ್ ಜಾಸ್ತಿ ಬರ್ತಾನೆ ಇದೆ ದಿನಕ್ಕೂ. ಕೆಲವರು ಕೇಳಿದ್ರಿ ಮೆಜರ್ಮೆಂಟ್ ಹೇಳಿ ಅಂತ. 1 kg ಕಪ್ಪಕ್ಕಿಗೆ 1 kg ನೀವು ಹುಳ್ಳಿಕಾಳು ಹಾಕ್ಕೊಬೇಕು. ಅರ್ಧ kg ನೀವು ಹೆಸರು ಬೇಳೆ ಹಾಕ್ಕೊತೀನಿ ಅಂತ ಅಂದರೆ ಅರ್ಧ kg ನೀವು ಬಾರ್ಲಿ ಹಾಕೋಬೇಕು. 100 ಗ್ರಾಮು ಜೀರಿಗೆ, 100 ಗ್ರಾಮು ಮೆಣಸು, 200 ಗ್ರಾಮ್ ಜೀರಿಗೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಯಾವುದೇ ರೀತಿ ಅದರಿಂದ ಏನೂ ಆಗಲ್ಲ. ಜೀರಿಗೆ ಹಾಕೋದ್ರಿಂದ ನಮಗೆ ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ. ಡೈಜೆಷನ್ ಆಯಿತು ಅಂತ ಅಂದರೆ ನಮ್ಮ ದೇಹದಲ್ಲಿರೋ ಅಂಥ ಬೊಜ್ಜು ಕರಗ್ತಾ ಬರುತ್ತೆ. ಕಪ್ಪಕ್ಕಿ, ಇನ್ನೂ ಕೆಲವ್ರು ಕನ್ಫ್ಯೂಸ್ ಆಗ್ತಾರೆ, ಇದು ಕಪ್ಪಕ್ಕಿ ಅಲ್ಲ ಹುಚ್ಚೆಳ್ಳು ಅಂತ. ಹುಚ್ಚೆಳ್ಳೇ ಬೇರೆ, ಕಪ್ಪಕ್ಕಿನೇ ಬೇರೆ. ಕಪ್ಪಕ್ಕಿ ಆ್ಯಕ್ಚುಲಿ ಮೊದಲೆಲ್ಲ ಬೆಳೀತಿದ್ದು ಚೈನಾ ದೇಶದಲ್ಲಂತೆ. ನನಗೂ ಅಷ್ಟು ಗೊತ್ತಿರಲಿಲ್ಲ. ಬಟ್ ನಾನು ಗೂಗಲ್ ಮಾಡಿ ನೋಡಿದಾಗ ಈ ಒಂದು ರೈಸ್ ಬೆಳೀತಿದ್ದು ಚೈನಾ ದೇಶದಲ್ಲಂತೆ. ಬಟ್ ಈ ರೈಸ್ ಬಂದು ನಾವು ತರಿಸ್ತಾ ಇರೋದು ಕೇರಳದಿಂದ. ಏನಿಗೆಂದರೆ ನಮ್ಮಲ್ಲಿ ಇಲ್ಲಿ ನಮಗೆ ಬಲ್ಕಾಗಿ ಎಲ್ಲೂ ಹಾಕೊಡ್ಲಿಲ್ಲ. ಸೊ ಅದರಿಂದ ನಾವು ಮತ್ತು ಈ ರೈಸ್ನ ಆ್ಯಕ್ಚುಲಿ ಯಾವುದೇ ಒಂದು ಪ್ರಾವಿಷನ್ ಸ್ಟೋರಲ್ಲಿ ಕೂಡ ಸೇಲ್ ಮಾಡಲ್ಲ. ಸೊ ಅದರಿಂದ ನಾವು ಕೇರಳದಿಂದನೇ ತರಿಸ್ಕೊತಾ ಇದ್ದೀವಿ. ಅಂದರೆ ಕೆಲವೊಂದು ನಲಂಗು ಫೇಸ್ ಪ್ಯಾಕ್ಗೆ ನನಗೆ ಐಟಮ್ ಬೇಕಾಗಿರೋದನ್ನು ನಾನು ಕೇರಳದಿಂದನೇ ತರಿಸ್ತಾ ಇರೋದ್ರಿಂದ ಇದನ್ನು ಕೂಡ ನಾನು ಕೇರಳದಿಂದನೇ ತರಿಸ್ಕೊತಾ ಇದ್ದೀನಿ. ನಾನು ನಿಮಗೆ ಮೆಷರ್ಮೆಂಟ್ ಗೊತ್ತಾಗಿದೆ ಅಂತ ಅಂದ್ಕೊತೀನಿ ಯಾವ ರೀತಿ ಅಂತ. 1 kg ನಾವು ಕಪ್ಪಕ್ಕಿ ಮತ್ತು ಹುಳ್ಳಿಕಾಳು ಎರಡೂ ಮಾತ್ರ ಕ್ವಾಂಟಿಟಿ ಸಮವಾಗಿರಬೇಕು, ಮನೇಲೇ ಮಾಡ್ಕೋತೀನಿ ಅನ್ನೋರು. ಇನ್ನು ಹೆಸರು ಬೇಳೆ ಮತ್ತು ಬಾರ್ಲಿ ಬಂದು ನಿಮಗೆ ಅದ್ರ ಸಮ ಅದಿರಬೇಕು ಅಷ್ಟೇ. ಇನ್ನು ಜೀರಿಗೆ, ಮೆಣಸು ನಿಮ್ಮ ರುಚಿಗೆ ತಕ್ಕಷ್ಟು ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ. ಬೆಳ್ಳುಳ್ಳಿ ಪೌಡರ್ನ ನೀವು ಒಂದು 50 ಗ್ರಾಮ್ ಹಾಕ್ಕೊಳ್ಳಿ. ಈಗ ನೀವು ನೋಡ್ತಾ ಇರ್ಬೋದು ಹೈ ಪ್ರೋಟೀನ್ ಪೌಡರ್ ಮತ್ತು ವೆಯ್ಟ್ ಲಾಸ್ ಪೌಡರ್ ಎರಡನ್ನೂ ಕೂಡ ನೀಟಾಗೆ ಹುರಿದು ಇಟ್ಟಿದ್ದೀನಿ. ಎಲ್ಲ ಅದು ಆರಬೇಕು, ಬಿಸಿ ತುಂಬ ಇರುತ್ತೆ, ಅದೆಲ್ಲನೂ ನೀಟಾಗಿ ಆರಬೇಕು. ಟೇಸ್ಟ್ ಅಂತೂ ಹೇಳ್ತೀನಲ್ಲ, ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಆ್ಯಕ್ಚುಲಿ ನಮ್ಮಲ್ಲಿ ತೊಗೊಳ್ತಾ ಇರೋರು ಬ್ಲ್ಯಾಕ್ ರೈಸ್ನ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ, ಅದರಿಂದ ನಮಗೆ ವೆಯ್ಟ್ ಲಾಸ್ ಕೂಡ ಆಗ್ತಾ ಇದ್ದೀವಿ ಅಂತ ತೊಗೊತಾ ಇದ್ದಾರೆ. ಈಗ ಎಲ್ಲನೂ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಾಯಿತು. ಈಗ ವೆಯ್ಟ್ ಲಾಸ್ ಪೌಡರ್ಗೆ ನಾನು ಬೆಳ್ಳುಳ್ಳಿ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಪೌಡರ್ನ ನಾನು ಮಿಲ್ಲಿಗೆ ಹಾಕೋಕ್ಕೆ ಕೊಡಲ್ಲ. ಯಾಕೆ ಅಂತಂದ್ರೆ ಅದನ್ನು ಮನೆಯಲ್ಲೇ ಹುರಿದು ನಾನು ಮಿಕ್ಸಿಲೇ ಪೌಡರ್ ಮಾಡ್ಕೊತೀನಿ. ನನಗೆ ಏನೇ ಒಂದು ಪ್ರಾಡಕ್ಟ್ ಮಾಡಬೇಕು ಅಂತ ಅಂದರೆ ತುಂಬ ಹೈಜೆನಿಕ್ನ ಮೇಂಟೈನ್ ಮಾಡೋಕ್ಕೆ ತುಂಬ ಇಷ್ಟ. ತುಂಬ ಕ್ಲೀನಾಗಿ ನೀಟಾಗಿ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಇದು ತಿನ್ನೋ ಪದಾರ್ಥ ಆಗಿರೋದ್ರಿಂದ ತುಂಬ ಹೈಜೆನಿಕ್ಕಾಗೇ ಇರಬೇಕು. ತಿನ್ನೋ ಪದಾರ್ಥ ಒಂದೇ ಅಂತ ಅಲ್ಲ, ನಾನು ಫೇಸ್ ಪ್ಯಾಕ್ ಆಗಿರ್ಬೋದು, ಫೇಸ್ ವಾಶ್ ಪೌಡರ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಎಲ್ಲನೂ ಕೂಡ ನಾನು ಇದೇ ರೀತಿ ಹೈಜೆನಿಕ್ಕಾಗಿ ನೀಟಾಗಿ ಮಾಡೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಎಲ್ಲನೂ ಕೂಡ ನೀಟಾಗೆ ಮಾಡಿದ್ದೀನಿ ಕೂಡ. ಈಗ ಎಲ್ಲನೂ ಕೂಡ ಜರಡಿ ಆಡಿದ್ದು ಆಯಿತು. ಈಗ ಯಾವ ರೀತಿ ಈ ಒಂದು ಡ್ರಿಂಕ್ನ ಮಾಡೋದು ಅಂತಲೂ ಕೂಡ ತೋರಿಸ್ಕೊಳ್ತೀನಿ ಬನ್ನಿ. ಮೊದಲನೇದಾಗಿ ಡೈಲಿ ಬಳಸ್ತೀನಿ ಅಂತ ಅಂದರೆ ಒಂದು 3 ಸ್ಪೂನ್ ಹಾಕ್ಕೋಬೇಕು. ನೋಡಿ, ಈಗ ನಾನೀಗ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ.
3 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ತಣ್ಣಗಿರೋ 1 ಗ್ಲಾಸ್ ನೀರು ಹಾಕ್ಕೊಬೇಕು. ಅದು ನೀಟಾಗಿ ಒಂದು ಚೂರು ಗಂಟು ಇಲ್ಲದೆ ಇರೋ ರೀತಿ ತಿರುವಬೇಕು. ಈಗ ನಾನು ಯಾವ ರೀತಿ ತಿರುವ್ತಾ ಇದ್ದೀನಿ ಆ ರೀತಿ. ಏನಕ್ಕೆ ಅಂದರೆ ಕೆಲವೊಮ್ಮೆ ನಾವು ಡೈರೆಕ್ಟಾಗಿ ವಾಟರ್ಗೆ ಹಾಕಿದಾಗ ಅದು ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಾನು ನೀರು ಕೂಡ ಕಾಯಕ್ಕಿಟ್ಟಿದ್ದೀನಿ. ನೀರು ಸ್ವಲ್ಪ ಬೆಚ್ಚಗಾದಮೇಲೆ ಆಗಿಲ್ಲೇ ನಾವು ತಿರುವಿಟ್ಕೊಂಡಿದ್ವಿ ನೋಡಿ, ಆ ಬೌಲನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು ಚೂರು ಗಂಟಿಲ್ದಂಗೆ ನೀಟಾಗಿ ತಿರುಕೊಳ್ತು ಅಂತ ಅಂದರೆ ಬಿಸಿ ಬಿಸಿ ವೆಯ್ಟ್ ಲಾಸ್ ಹೆಲ್ತಿ ಡ್ರಿಂಕ್ ರೆಡಿ ಆಗೇ ಹೋಗ್ಬಿಡುತ್ತೆ. ಇದನ್ನು ತೊಗೊಂಡಿರೋರು ನಮ್ಮ ಹತ್ರ ಹೈ ಪ್ರೋಟೀನ್ ಪೌಡರ್ನೂ ಕೂಡ ತೊಗೊತಾ ಇದ್ದಾರೆ. ಬೆಳಗಿನ ಟೈಮು ನಾವು ಈ ಒಂದು ಡ್ರಿಂಕ್ನ ತೊಗೊಂಡು ಒಂದು 10-10:30 ಒಳಗಡೆ ಹೈ ಪ್ರೋಟೀನ್ ಡ್ರಿಂಕ್ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ತಿಂದರೆ ಯಾವುದೇ ರೀತಿ ತಿಂಡಿ ತಿನ್ನೋ ಅವಶ್ಯಕತೆ ಇರಲ್ಲ ಸಿಸ್ಟರ್. ಅಷ್ಟು ಚೆನ್ನಾಗಿದೆ, ನಮಗೆ ಒಳ್ಳೆ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂತ ಅಂದರೆ ಅಷ್ಟು ಇಷ್ಟಪಡ್ತಿದ್ರೆ ಒಳ್ಳೆ ವೆಯ್ಟ್ ಲಾಸ್ ಕೂಡ ಆಗ್ತಿದೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನೀವು ಹೇಳೋ ಮಾತಿಂದ ನನಗೆ ತುಂಬ ಖುಷಿ ಆಗುತ್ತೆ. ಬಿ ನ್ಯಾಚುರಲ್ ಅಂದರೆ ನ್ಯಾಚುರಲ್ ಆಗಿರಬೇಕು ಅನ್ನೋ ಒಂದು ಕಾರಣದಿಂದ ನಾನು ಈ ಒಂದು ಪ್ರಾಡಕ್ಟ್ಗಳನ್ನ ನಿಮ್ಗಳ ಮುಂದೆ ತಂದಿದ್ದು. ಬಟ್ ಅದು ನಿಮ್ಮೆಲ್ಲರಿಗೂ ಇಷ್ಟ ಆಗಿ ಅದರಿಂದ ರಿಸಲ್ಟ್ ಸಿಗ್ತಾ ಇದೆ ಅಂತ ಅಂದರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಯಾರಿಗೆಲ್ಲ ಬೇಕು ಇಲ್ಲಿ ಕಾಣ್ತಾರೋ ಸ್ಕ್ರೀನಲ್ಲಿ ಕಾಣ್ತಾರೋ ಅಂಥ ನಂಬರ್ಗೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಮನೇಲೇ ಮಾಡ್ಕೊಳ್ಳೋಕ್ಕಾಗತ್ತೆ ಅವರೆಲ್ಲ ಮನೇಲೇ ಮಾಡ್ಕೋಬೋದು. ಯಾಕೆ ಅಂದರೆ ನಮ್ಮ ಹತ್ರ ತೊಗೊತಾ ಇರೋರು ಆಲ್ಮೋಸ್ಟ್ ವರ್ಕಲ್ಲಿರೋರು, ಅವ್ರ ಕೈಲಿ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಅದರಿಂದ ತೊಗೋತಾ ಇದ್ದಾರೆ. ಇನ್ನೂ ಒಂದಷ್ಟು ಜನ ಮನೇಲೇ ಇರೋರು ಹೌಸ್ ವೈಫು ಕೂಡ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದಾರೆ. ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಯಾರಿಗೆಲ್ಲ ಬೇಕು ಈ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ ಈಗಲೇ. ಮತ್ತು ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋ ಒಂದು ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ ಅಂತಲೇ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡೋದನ್ನಂತೂ ಮರಿಬೇಡಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.